ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಜೆ ಎಲ್ಲರೂ ಕೂಡ ನಂಬಕ್ಕೆ ಆಗದೇ ಇರುವಂತ ಇದು ನಿಜವಾಗ್ಲೂ ಆಗಿದೆಯಾ ಅನ್ನೋ ರೀತಿ ಸಂಶಯ ಮೂಡುವಂತ ಒಂದು ಸುದ್ದಿ ಕೇಳಿಬಂತು. ಅದೇನು ಅಂತಂದ್ರೆ ನಮ್ಮ ಮಹಾಂತೇಶ್ ಬೀಳಗಿ ಸರ್ ಕಾರು ಅಪಘಾತದಲ್ಲಿ ವಿಧಿವಶರಾಗಿರುವಂಥದ್ದು. ಖಂಡಿತವಾಗಿಯೂ ಇದೊಂದು ಅತ್ಯಂತ ಕೆಟ್ಟ ಘಟನೆ. ಯಾಕೆ ಅಂತಂದ್ರೆ ಅವರ ವ್ಯಕ್ತಿತ್ವ, ಅವರ ನಡೆದು ಬಂದ ಹಾದಿ ಪ್ರತಿಯೊಂದನ್ನ ನೋಡಿದಂಥವ್ರಿಗೆ ಅವರು ಏನು ಅಂತ ಗೊತ್ತಿರುತ್ತೆ. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬ IAS IPS ಅಥವಾ ಯಾವುದೋ ಒಂದು ಒಳ್ಳೆ ಉನ್ನತ ಅಧಿಕಾರಿ ಆಗಬೇಕು ಅಂತ ಕನಸು ಕಾಣುವಂತ ಯುವಕರಿಗೆ ಆಲ್ಮೋಸ್ಟ್ ಮಹಾಂತೇಶ್ ಬೀಳಗಿ ಸರ್ ಸ್ಫೂರ್ತಿ ತುಂಬುವಂತ ವ್ಯಕ್ತಿ. ಅಂಡ್ ನಾನು SSLC ಇದ್ದಾಗ ಒಂದು ಬಾರಿ ಅವರ ಒಂದು ರೆಡ್ ಲೈಟ್ ಕಾರ್ನ ವಿಡಿಯೋವನ್ನ ನೋಡಿದ್ದೆ. ಅಂದ್ರೆ ಅವರ ಒಂದು ಭಾಷಣದ ವಿಡಿಯೋ ಅದು ಎಷ್ಟು ನನಗೆ ಮೋಟಿವೇಶನ್ ನೀಡಿತ್ತು ಅಂತಂದ್ರೆ, ಅವ್ರು ನಡೆದು ಬಂದಂತಹ ಹಾದಿ ಮನುಷ್ಯ ಮನಸ್ಸು ಮಾಡಿದ್ರೆ 1-10 IAS ಮಾಡಬಹುದು ಅಂತ ಅವರು ತುಂಬಿದಂತ ಒಂದು ಸ್ಫೂರ್ತಿ ಮಾತು ಇವತ್ತಿಗೂ ಅದೆಷ್ಟೋ ಜನ IAS ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ಮಾಡ್ತು. ಅಂಡ್ ಅವ್ರ ತಾಯಿ ಕಲಿಸ್ಕೊಟ್ಟಂತ ಸಂಸ್ಕಾರ, ಅವರು ಯಾವತ್ತೂ ಹಣೆ ಮೇಲೆ ಆ ವಿಭೂತಿ ಇಲ್ಲದೆ ಕಚೇರಿಗೂ ಕೂಡ ಬರದೇ ಇರುವಂಥವ್ರು, ಅಷ್ಟು ದೈವ ಭಕ್ತಿ, ಸರಳತೆ. ಬಟ್ ಇವತ್ತು ಅವರು ಕಾರು ಅಪಘಾತದಲ್ಲಿ ತಮ್ಮ ಸಹೋದರರನ್ನು ಕೂಡ ಜೊತೆಗೆ ಕಳೆದುಕೊಂಡಿದ್ದಾರೆ. ಒಟ್ಟು ಇಬ್ಬರು ಸಹೋದರರು ಮತ್ತೆ ಮಹಾಂತೇಶ್ ಬೀಳಗಿ ಸರ್ ವಿಧಿವಶರಾಗಿರುವಂಥದ್ದು. ಬಟ್ ಅವರು ಯಾವತ್ತೂ ಕೂಡ ಅವರು ಬಿತ್ತಿ ಹೋದಂಥ ಆದರ್ಶ, ಅವರು ನಡೆದು ಬಂದಂಥ ಹಾದಿ, ಅವರ ವ್ಯಕ್ತಿತ್ವ, ಅವರ ನಡೆ ನುಡಿಗಳು ಪ್ರತಿಯೊಂದು ಕೂಡ ನಮ್ಮ ಇಡೀ ರಾಜ್ಯ ಮಾತ್ರವಲ್ಲ, ದೇಶದ ಪ್ರತಿಯೊಬ್ಬ ಯುವಕರಿಗೂ ಕೂಡ ಮಾದರಿಯಾಗುವಂಥದ್ದು. ಒಬ್ಬ IAS ಅಧಿಕಾರಿ ಈ ರೀತಿಯಾಗೂ ಕೂಡ ಇರಬಹುದಾ, ಜನಸ್ನೇಹಿಯಾಗಿ ಅನ್ನೋದನ್ನು ತೋರಿಸಿಕೊಟ್ಟಂತ ದೇಶದ ಏಕೈಕ IAS ಅಧಿಕಾರಿ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಇವತ್ತಿನ್ನೂ IAS ಆಗಿರಲ್ಲ, ಬರೀ ತಯಾರಿ ಮಾಡ್ತಾ ಇರೋರ ಹತ್ರ ಎಷ್ಟೋ ಈಗೋ ಇರುತ್ತೆ, ಎಷ್ಟೋ ಅಹಂಕಾರ ಇರುತ್ತೆ, ಮಾತಾಡಿಸಿದ್ರೆ ಮಾತಾಡದೇ ಇರುವಂತ ಮಟ್ಟಿಗೆ ಇರ್ತಾರೆ ಕೆಲವರು. ಬಟ್ ಅಂತ ಉನ್ನತ ಸ್ಥಾನಕ್ಕೆ ಹೋದ್ರೂ ಕೂಡ ಪ್ರತಿಯೊಬ್ಬರಿಗೂ ಗೌರವ ಕೊಡುವಂತ ಒಂದು ಸರಳ ವ್ಯಕ್ತಿತ್ವ, ಅವರ ಸರಳ ಮಾತುಗಳು ಎಂಥವ್ರಿಗೂ ಕೂಡ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಅವರ ತಾಯಿಯನ್ನ ಕುರಿತು ಅವರು ಆಡ್ತಾ ಇದ್ದಂಥ ಮಾತು, ಬಟ್ ಇವತ್ತು ಅವ್ರ ತಾಯಿಯ ಮನಸ್ಸಿಗಾಗಿರ್ಬೋದು ಆ್ಯಂಡ್ ಅವರ ಮಡದಿಯವರು, ಅವರ ಮಕ್ಕಳ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅದನ್ನು ಯಾರೂ ಕೂಡ ಊಹೆ ಮಾಡೋದಕ್ಕಾಗಲ್ಲ. ಬಟ್ ಅಂತಹ ಒಬ್ಬ ಅತ್ಯುನ್ನತ ಮತ್ತು ಅತ್ಯುತ್ತಮ ಅಧಿಕಾರಿ, ಪ್ರಾಮಾಣಿಕ ದಕ್ಷ ಅಧಿಕಾರಿಯನ್ನ ನಮ್ಮ ನಾಡು ಇವತ್ತು ಕಳೆದುಕೊಂಡಿದೆ. ಇತ್ತೀಚೆಗೆ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಾ ಇರೋದು, ಪ್ರಾಮಾಣಿಕತೆಗೆ, ಒಳ್ಳೆಯತನಕ್ಕೆ ಬೆಲೆ ಇಲ್ಲ. ಎಂತೆಂಥವ್ರು ಎಷ್ಟೋ ಜನರು ಮನೆ ಹಾಳು ಮಾಡಿ ಏನೇನೋ ಮಾಡಿದವರೆಲ್ಲ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಇಷ್ಟೆಲ್ಲ ಜನರ ಪರ ಕಾಳಜಿ ಇರುವಂತ, ಈ ಹಿಂದೆ ನಾನು ಒಂದು ವಿಡಿಯೋ ನೋಡಿದ್ದೆ. ಬೆಸ್ಕಾಂ MD ಇದ್ದಾಗ ಒಂದೇನೋ ಅಹಿತಕರ ಘಟನೆ ಆದಾಗ ಒಂದು ಮಗುವಿನ ನಿಧನಕ್ಕೆ ಸ್ವತಃ ಅವರೇ ಕಣ್ಣೀರು ಹಾಕಿದ್ರು. ಈ ರೀತಿ ತಾಯಿ ಮಾತೃ ಹೃದಯದ ಅಧಿಕಾರಿಯನ್ನು ನಾನು ಯಾವತ್ತೂ ಕೂಡ ಕಂಡಿಲ್ಲ. ಈ ಹಿಂದೆ ನಮ್ಮ DK ರವಿ ಸರ್ ಬಿಟ್ರೆ ನನಗೆ ಅತಿ ಹೆಚ್ಚು ಇಷ್ಟ ಆಗಿದ್ದಂಥವ್ರು ಮಹಾಂತೇಶ್ ಬೀಳಗಿ ಸರ್. ಅಷ್ಟು ಅತ್ಯುತ್ತಮವಾದಂಥವ್ರು. ಒಂದು ಆದರ್ಶ ಅವ್ರದ್ದು ಏನು ಅಂದ್ರೆ, ನಾವು ಏನು ನುಡಿತೀವೋ ಹಂಗೆ ನಡಿಬೇಕು ಅನ್ನುವಂಥದ್ದು ನಿಜಕ್ಕೂ ಅವರು ಎಲ್ಲರಿಗೂ ಸ್ಫೂರ್ತಿ ತುಂಬುವಂಥದ್ದು. ಯಾಕಂದ್ರೆ ಅವರು ಬಂದಂಥದ್ದು ಆ್ಯಂಡ್ ಅವರ ಕುಟುಂಬ, ಅವರ ಶೈಕ್ಷಣಿಕ ಹಿನ್ನೆಲೆ, ಕಾಲೇಜಿಗೆ ಸೈನ್ಸ್ ಮಾಡಿದರೆ ಜಾಸ್ತಿ ಫೀಸ್ ಆಗುತ್ತೆ, ಆರ್ಟ್ಸ್ಗೆ ಕಡಿಮೆ ಫೀಸ್ ಅಂತ ಆರ್ಟ್ಸಿಗೆ ಸೇರ್ಕೊಂಡಿದ್ದು, ಅಷ್ಟೆಲ್ಲ ಕಷ್ಟಪಟ್ಟು ಓದಿ KS ಪಾಸ್ ಮಾಡಿಕೊಂಡು ಏನೆಲ್ಲ ಕಷ್ಟಪಟ್ಟರು. ಬಟ್ ಏನೇ ಇರಲಿ, ಅವರ ಒಂದು ಈ ಒಂದು ಇವತ್ತಿನ ಘಟನೆ ನಿಜಕ್ಕೂ ಎಲ್ಲರಿಗೂ ಕೂಡ ಬೇಸರ ತರಿಸಿದೆ. ಯಾರು ಕೂಡ ನಂಬ್ತಾ ಇಲ್ಲ. ಆಲ್ಮೋಸ್ಟ್ ಇಂಥ ಕಠೋರ ಕ್ರೂರ ಮನಸ್ಸಿನ ವ್ಯಕ್ತಿ ಕೂಡ ಅವರ ಒಂದು ಈ ಒಂದು ಸಾವಿಗೆ ಕಣ್ಣೀರಾಗ್ತಾ ಇದ್ದಾರೆ. ಯಾಕಂದ್ರೆ ಅಂತಹ ವ್ಯಕ್ತಿತ್ವ ಅವ್ರದ್ದು. ಅಜಾತ ಶತ್ರು ರೀತಿ ಅವರು ಕೆಲಸ ಮಾಡಿದ ಇಲಾಖೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಕೋವಿಡ್ ಟೈಮಲ್ಲಿ ಅವ್ರು ಮಾಡಿದಂಥ ಕೆಲಸ ಅದು ಅವಿಸ್ಮರಣೀಯ. ಅದು ಅಲ್ಲಿನ ಶಾಸಕರೊಂದಿಗೆ ಅವ್ರಿಗೆ ನಡ್ಕೊಳ್ಳುವಂಥ ರೀತಿ ಪ್ರತಿಯೊಂದು ಕೂಡ ಅತ್ಯುತ್ತಮ. ಒಬ್ಬ ಅಧಿಕಾರಿ ಅಂದ್ರೆ ಹೆಂಗಿರಬೇಕು ಅನ್ನೋದನ್ನ ಇಡೀ ನಾಡಿಗೆ ಹೋದಂಥವ್ರು. ಆ್ಯಂಡ್ ಅವರ ಒಂದು ಇನ್ನೂ ಸೇವೆ ನಾಡಿಗೆ ಇತ್ತು, 51 ವರ್ಷ ಮಾತ್ರ ಅವರಿಗೆ. ಬಟ್ ಆ ಸೇವೆಯನ್ನ ಕಳೆದುಕೊಂಡಿದೆ. ಆ್ಯಂಡ್ ಒಂದು ಫೈನಲ್ ಆಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಯಾರು ಹೆಚ್ಚಿನ ಒತ್ತಡ, ಯಾವುದನ್ನು ತಲೆ ಕೆಡಿಸ್ಕೊಳ್ಳುವಂಥದ್ದು, ನಾಳೆ ಬಗ್ಗೆ ಅತಿಯಾದ ಯೋಚನೆ ಯಾವುದು ಬೇಡ. ಅಂದ್ರೆ ಈ ಬದುಕು ತುಂಬಾ ಕ್ಷಣಿಕ. ನಾವಂದುಕೊಂಡಷ್ಟು ಜೀವನ ದೀರ್ಘವಾಗಿರಲ್ಲ. ನಾವು ನಾಳೆ ಮಾಡೋಣ, ನಾಡಿದ್ದು ಮಾಡಿ ಇನ್ನೇನೋ
ಖುಷಿ ಪಡೋಣ ಅಂತ ಮುಂದೂಡ್ತಾ ಇರ್ತೀವಿ. ಸಮಯ ಯಾವತ್ತೂ ಯಾರಿಗೂ ಕಾಯೋದಿಲ್ಲ. ಆ್ಯಂಡ್ ಎಂತಹ ಪ್ರಭಾವಿ, ಎಂತಹ ವ್ಯಕ್ತಿ ಆದರೂ ಸಮಯದ ಮುಂದೆ ಸೋಲಬೇಕು. ಆ್ಯಂಡ್ ಖುಷಿ ಇರೋಷ್ಟು ದಿನ ಖುಷಿಯಾಗಿರಿ. ಯಾರನ್ನು ದ್ವೇಷ ಮಾಡಬೇಡಿ. ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥ ಕೆಲಸ ಮಾಡಬೇಡಿ. ಇನ್ನೊಬ್ಬರ ಮನೆ ಹಾಳು ಮಾಡುವಂಥ ಕೆಲಸ ಮಾಡಬೇಡಿ. ನಿಮ್ಮ ಸತ್ತಾಗ ನೀವು ತೆಗೆದುಕೊಂಡು ಹೋಗುವಂಥದ್ದು ನೀವು ಮಾಡಿದಂಥ ಒಂದು ಪಾಪ ಪುಣ್ಯದ ಫಲ ಹೊರತು ಬೇರೆ ಏನೂ ಅಲ್ಲ. ಆದಷ್ಟು ಇರುವಷ್ಟು ದಿನ ಎಲ್ಲರನ್ನ ಪ್ರೀತಿಸಿ, ಗೌರವಿಸಿ, ಪ್ರತಿಯೊಂದನ್ನ ಪ್ರೀತಿಯಿಂದ ಕಾಣಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಗೆ ಯಾವತ್ತೂ ಋಣಿಯಾಗಿರಿ. ಅವರು ನಿಮಗೇನು ಕೊಟ್ಟಿದ್ದಾರೆ ಅದಕ್ಕೆ ಕೃತಜ್ಞತರಾಗಿರಿ. ಆ್ಯಂಡ್ ಅವರ ಆತ್ಮಕ್ಕೆ, ನಮ್ಮ ಮಹಾಂತೇಶ್ ಬೀಳ್ಗಿ ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ಆ ದೇವರು ನೀಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳುವಂಥದ್ದಿಲ್ಲ. ಇಡೀ ಸ್ಪರ್ಧಾತ್ಮಕ ಪರೀಕ್ಷೆಯ ವಲಯದ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ಕೂಡ ದಿಗ್ಭ್ರಾಂತರಾಗಿದ್ದಾರೆ. ಇದು ನಿಜಾನ ಅಂತ ಇನ್ನೂ ಕೆಲವರಿಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಬಟ್ ವಿಧಿಯಾಟದ ಮುಂದೆ ಯಾರೂ ಕೂಡ ಶಾಶ್ವತವಾಗಿ ಇರೋದಕ್ಕಾಗಲ್ಲ. ಏನೇ ಆಗಲಿ, ಅವರ ಈ ಒಂದು ಅಗಲಿಕೆಯ ದುಃಖ ತುಂಬಾ ನೋವು ಕೊಟ್ಟಿದೆ ಅಂತ ಹೇಳ್ತಾ ಧನ್ಯವಾದ.